ಎಲ್ಲರಿಗೂ ನಮಸ್ಕಾರ. PU ಉಪನ್ಯಾಸಕರ ನೇಮಕಾತಿ ವಿಷಯಕ್ಕೆ ಸಂಬಂಧಪಟ್ಟಂತಹ ಪತ್ರಿಕೆ 1 ಮತ್ತು ಪತ್ರಿಕೆ 2 ವಿಷಯದ ಸಿಲೆಬಸನ್ನು ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ಪತ್ರಿಕೆ 1ರಲ್ಲಿ ಮೊದಲನೇ ಸೆಕ್ಷನ್ ಬಂದುಬಿಟ್ಟು ಹಿಸ್ಟಾರಿಕಲ್ ಮೆಥಡ್ಸ್, ಇತಿಹಾಸದ ವಿಧಾನಗಳು ಬರುತ್ತೆ. ಅದರಲ್ಲಿ ನೇಚರ್ ಆಫ್ ಹಿಸ್ಟ್ರಿ, ಇತಿಹಾಸದ ಒಂದು ಏನಂತೀವಿ ನಾವು ಇತಿಹಾಸದ ಸ್ವರೂಪ ಅಂತಲೂ ಹೇಳಬಹುದು. ಓಕೆ, ಅದಾದ ನಂತರ ಬರ್ತಕ್ಕಂತಹ ಚಾಪ್ಟರ್ ಯಾವುದಪ್ಪ ಅಂತಂದರೆ ಹಿಸ್ಟ್ರಿ ಆ್ಯಂಡ್ ಸೋಷಿಯಲ್ ಸೈನ್ಸ್, ಇತಿಹಾಸ ಮತ್ತು ಸಮಾಜ ವಿಜ್ಞಾನ. ಆಮೇಲೆ ಅದು ಎಕನಾಮಿಕ್ಸ್ ಜೊತೆಗೆ ಹಾಗೂ ಪೊಲಿಟಿಕಲ್ ಸೈನ್ಸ್ ಜೊತೆಗೆ ಸೋಷಿಯಾಲಜಿ ಜೊತೆಗೆ ಇತರೆ ಸಂಬಂಧಗಳು ಯಾವ ರೀತಿಯಾಗಿದ್ದಾವೆ. ಹಿಸ್ಟ್ರಿ ಅಂದರೆ ಇತಿಹಾಸ ಸಮಾಜಶಾಸ್ತ್ರದಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ವಿಭಾಗಗಳ ಜೊತೆಗೆ ಯಾವ ರೀತಿಯಾಗಿ ಸಂಬಂಧ ಹೊಂದಿದೆ ಅಂತ. ಮುಂದಿನ ಚಾಪ್ಟರ್ ಬಂದುಬಿಟ್ಟು ಹಿಸ್ಟ್ರಿ ಆ್ಯಂಡ್ ಇಟ್ಸ್ ಎನ್ಶಿಯರಿಯರ್ಸ್. ಸೊ ಆರ್ಕಿಯಾಲಜಿಗೆ ಸಂಬಂಧಪಟ್ಟಂತೆ ನಂಬರ್ಸಿಗೆ ಸಂಬಂಧಪಟ್ಟಂತೆ ಇರುತ್ತೆ. ಅದಾದ ನಂತರ ಇಂಟರ್ನಲ್ ಕ್ರಿಟಿಸಿಸಮ್. ಓಕೆ, ನೆಕ್ಸ್ಟ್ ಬರ್ತಕ್ಕಂಥ ಸೆಕ್ಷನ್ 2 ಹಿಸ್ಟೋರಿಯೋಗ್ರಫಿ. ನೆಕ್ಸ್ಟ್ ಚಾಪ್ಟರ್ ಇಂಡಿಯನ್ ಹಿಸ್ಟೋರಿಯೋಗ್ರಫಿ. ಮೂರನೇ ಸೆಕ್ಷನ್ ಬಂದುಬಿಟ್ಟು ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಅಂದರೆ ಪ್ರಾಚೀನ ಭಾರತದ ಇತಿಹಾಸ. ಹರಪ್ಪ ನಾಗರಿಕತೆ ಆಗಿರಬಹುದು, ವೇದಗಳ ಕಾಲ ಆಗಿರಬಹುದು, ಆಮೇಲೆ ಹೊಸ ಮತಗಳ ಉದಯ ಆಗಿರಬಹುದು, ಮೌರ್ಯ ಸಾಮ್ರಾಜ್ಯ ಅಂದರೆ ಇಡೀ ಸಾಮ್ರಾಜ್ಯಗಳೇನು ಬರ್ತಾವಲ್ಲ ಅದು ಬರುತ್ತೆ. ಆಮೇಲೆ ಗುಪ್ತರು, ವರ್ಧನರು ಎಲ್ಲವೂ ಕೂಡ ಬರುತ್ತೆ. ಗುಪ್ತರಾಗಿರ್ಬೋದು, ವರ್ಧನರಾಗಿರ್ಬೋದು, ಹರ್ಷವರ್ಧನ, ಚಾಲುಕ್ಯರು, ರಾಷ್ಟ್ರಕೂಟರು ಎಲ್ಲವೂ ಕೂಡ ಬರ್ತಾರೆ. ಅದಾದ ನಂತರ ಚೋಳರು. ಸೊ ಇದೆಲ್ಲವೂ ಕೂಡ ಏನಾಗುತ್ತೆ ಅಂತಂದರೆ ಪ್ರಾಚೀನ ಭಾರತ ಇತಿಹಾಸ ತನಕ ಪೇಪರ್ 1. ಈ ಪೇಪರ್ 2 ಬಂದುಬಿಟ್ಟು ಮಧ್ಯ ಭಾರತ ಇತಿಹಾಸ ಬರುತ್ತೆ. ರಜಪೂತರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ, ಆಮೇಲೆ ಏನಂತೀವಿ ನಾವು ದೆಹಲಿ ಸುಲ್ತಾನರು ಎಲ್ಲವೂ ಕೂಡ ಬರುತ್ತೆ. ಭಕ್ತಿ ಚಳವಳಿಗಳು, ಔರಂಗಜೇಬು. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಮೊಘಲ್ ಸಾಮ್ರಾಜ್ಯ ಬರುತ್ತೆ. ಅದಾದ ನಂತರ ಇವಾಗ ಮುಂದೆ ಬಂದುಬಿಟ್ಟು ಮಾಡರ್ನ್ ಹಿಸ್ಟ್ರಿ, ಆಧುನಿಕ ಭಾರತದ ಇತಿಹಾಸ. ಇದಂತೂ ಏನು ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲವೂ ಕೂಡ ಬರುತ್ತೆ. ಓಕೆ, ಆಧುನಿಕ ಭಾರತದ ಇತಿಹಾಸ ಆದ ನಂತರ ಬರ್ತಕ್ಕಂಥದ್ದು ಭಾರತ ದೇಶ, ಈಗ ಸ್ವಾತಂತ್ರ್ಯ ಚಳುವಳಿ ಎಲ್ಲವೂ ಕೂಡ ಬರುತ್ತೆ. ಅದಾದ ನಂತರ ಭಾರತ ದೇಶವನ್ನು ಹೊರತುಪಡಿಸಿ ಬೇರೆ ಬೇರೆ ದೇಶದ ಕೂಡ ಇತಿಹಾಸವನ್ನು ನೋಡೋಕ್ಕೆ ಸಿಗುತ್ತೆ ಇಲ್ಲಿ. ಸೊ ರೆವಲ್ಯೂಷನ್ಸ್, ಬೇರೆ ಬೇರೆ ಕ್ರಾಂತಿಗಳು ಸಿಗ್ತವೆ ಇಲ್ಲಿ. ಏನಪ್ಪ ಅಂತಂದರೆ ಫ್ರೆಂಚ್ ಕ್ರಾಂತಿ ಆಗಿರಬಹುದು, ರಷ್ಯಾ ಕ್ರಾಂತಿ ಆಗಿರಬಹುದು, ಲೆನಿನ್ ಇರಬಹುದು ಅಂದರೆ ಲೀಡರ್ಶಿಪ್ ಆಫ್ ಲೆನಿನ್. ಅದಾದ ನಂತರ ಜರ್ಮನಿ ಮತ್ತು ಇಟಲಿ. ಅದಾದ ನಂತರ ಪ್ರಥಮ ಮತ್ತು ದ್ವಿತೀಯ ಏನಂತೀವಿ ನಾವು ವರ್ಲ್ಡ್ ವಾರ್ಗಳು, ಪ್ರಪಂಚಕ ಯುದ್ಧಗಳು. ಅದಾದ ನಂತರ ಚೈನಾ ಮತ್ತು ಜಪಾನ್ ಇತಿಹಾಸ 1900ರಿಂದ 1975 ಹಾಗೂ ಜಪಾನು ಬಂದುಬಿಟ್ಟು 1900ರಿಂದ 1954 ತನಕ. ಸೊ ಈ 2 ಪತ್ರಿಕೆಗಳು ಇರ್ತವೆ ಇಲ್ಲಿ. ಜನರಲ್ ಪೇಪರ್ ಅಂತ ಇರೋದಿಲ್ಲ, 2 ಪತ್ರಿಕೆಗಳು ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದೇ ಇರುತ್ತೆ. ಭಾಷಾ ಪತ್ರಿಕೆ ಏನಿರುತ್ತೆ ಕೇವಲ ಎಲಿಜಿಬಿಲಿಟಿಗೆ ಮಾತ್ರ ಸಂಬಂಧಪಡುತ್ತೆ. ಸೊ ಇದೆಲ್ಲವೂ ಕೂಡ ಏನಾಗಿರುತ್ತಪ್ಪ ಅಂತಂದರೆ ನೀವು ಮೆರಿಟ್ಗೆ ಸಂಬಂಧಪಟ್ಟಂತಹ ಪತ್ರಿಕೆಗಳಾಗುತ್ತೆ. ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ವಂದೇ ಮಾತರಂ.